ದೇಶದ ಅತಿ ದೊಡ್ಡ ಹಗರಣದಲ್ಲಿ ವಿಮ್ಸ್ ಡಾಕ್ಟರ್ನ ಹೆಸರು ಕೇಳಿ ಬರ್ತಾ ಇದೆ. ಸಿಬಿಐ ಕಾರ್ಯಾಚರಣೆಯಲ್ಲಿ ಮಂಡ್ಯದ ವಿಮ್ಸ್ ವೈದ್ಯ ಸಿಕ್ಕಾಕೊಂಡಿದ್ದಾರೆ. ಲಂಚ ಪಡೆದು ಸಿಬಿಐಗೆ ಲಾಕ್ ಆಗಿದ್ದಾರೆ ಡಾಕ್ಟರ್ ಸಿಎನ್ ಮಂಜಪ್ಪ. ಮಂಡ್ಯ ವಿಮ್ಸ್ನ ಪ್ರಾಧ್ಯಾಪಕ ಹಾಗೂ ಮೂಳೆ ವಿಭಾಗದ ಮುಖ್ಯಸ್ಥರು ಇವರು. ದೇಶದ ಅತಿ ದೊಡ್ಡ ವೈದ್ಯಕೀಯ ಕಾಲೇಜುಗಳ ಹಗರಣ ಬಯಲಿಗೆ ಬರ್ತಾ ಇದ್ದಂತೆ ಇವ್ರ ಹೆಸರು ಕೇಳಿ ಬಂದಿದೆ. ಅತಿ ದೊಡ್ಡ ಹಗರಣದಲ್ಲಿ ಮಂಡ್ಯದ 35 ಡಾಕ್ಟರ್ಸ್ಗಳ ವಿರುದ್ಧ ಎಫ್ಐಆರ್ ಆಗಿದೆ. 35. ಅದರಲ್ಲಿ ಬೆಂಗಳೂರಿನ ವೈದ್ಯ ಡಾಕ್ಟರ್ ಸತೀಶ್ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೆಸರು ಕೇಳಿ ಬರ್ತಾ ಇದೆ. ವೈದ್ಯಕೀಯ ಕಾಲೇಜುಗಳಿಗೆ ಅನುಕೂಲಕರ ವರದಿಗೆ ಪ್ರತಿ ಕಾಲೇಜಿನಿಂದ ಲಂಚ ಪಡೆದಿದ್ದಾರೆ. 55 ಲಕ್ಷ ಲಂಚ ಸ್ವೀಕಾರ ಆರೋಪವನ್ನ ವೈದ್ಯ ಮಹಾಶಯರು ಎದುರಿಸ್ತಾ ಇದ್ದಾರೆ. ಲಂಚದ ಹಣವನ್ನ ಸ್ವೀಕರಿಸುವ ವೇಳೆ ಸಿಬಿಐಗೆ ಭ್ರಷ್ಟರು ಸಿಕ್ಕಾಕೊಂಡಿದ್ದಾರೆ. ಓಕೆ, ಮಂಡ್ಯ ಮಿಮ್ಸ್ನ ಪ್ರಾಧ್ಯಾಪಕ ಹಾಗೂ ಮೂಳೆ ವಿಭಾಗದ ಮುಖ್ಯಸ್ಥ ಯಾರು ಡಾಕ್ಟರ್ ಸಿಎನ್ ಮಂಜಪ್ಪ. ಹಾಗೆ ದೇಶದ ಅತಿ ದೊಡ್ಡ ವೈದ್ಯಕೀಯ ಕಾಲೇಜುಗಳ ಹಗರಣ ಈಗ ಬಯಲಿಗೆ ಬರ್ತಾ ಇದೆ. ಏನಕ್ಕಪ್ಪ ಹೆಂಗೆ ಅಂತಂದ್ರೆ, ಈ ಮೆಡಿಕಲ್ ಕಾಲೇಜ್ ಮಾಡಬೇಕಾದ್ರೆ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಅಥವಾ ಲೈಸೆನ್ಸ್ಗೆ ಕೆಲವೊಂದು ಪೂರಕವಾಗಿರುವಂತಹ ಅಂಶಗಳು ಬೇಕು. ಇವ್ರುಗಳೇನು ಮಾಡ್ತಾರೆ, ಆ ಅಂಶಗಳು ಅಥವಾ ಸುದ್ದಿಗಳಲ್ಲಿ ಇರಲಿ ಬಿಡ್ಲಿ ಸೈನ್ ಹಾಕಿಬಿಟ್ಟು ಕಳಿಸ್ಬಿಡ್ತಾರೆ. ಸೂಪರ್ ಆಗಿದೆ, ಇದು ಕಾಲೇಜ್ ಆರಾಮಾಗಿ ಮಾಡಿಬಿಡ್ಬೋದು ಅಂತ ಸೈನ್ ಹಾಕಿಬಿಟ್ಟಿದ್ದಾರೆ. ಅದರಲ್ಲಿ ಈ ಪುಣ್ಯಾತ್ಮನು ಕೂಡ ಒಬ್ಬ ಅಂತ ಹೇಳಲಾಗ್ತಾ ಇದೆ. 55 ಲಕ್ಷ ರೂಪಾಯಿ ಲಂಚ ಸ್ವೀಕಾರವನ್ನು, ಈ ಆರೋಪವನ್ನು ಎದುರಿಸ್ತಾ ಇದ್ದಾರೆ ವೈದ್ಯ ಮಹಾಶಯರು. ಲಂಚದ ಹಣವನ್ನು ಸ್ವೀಕಾರ ಮಾಡಬೇಕಾದ್ರೆ ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ದಾರಂತೆ. ದೇಶದ ಅತಿ ದೊಡ್ಡ ವೈದ್ಯಕೀಯ ಕಾಲೇಜುಗಳ ಹಗರಣ ಬಯಲಿಗೆ ಬಂದಿದೆ. ಈ ಬೆಂಗಳೂರಿನ ಡಾಕ್ಟರ್ ಸತೀಶ್ ಕೂಡ ಈ ಹಗರಣದಲ್ಲಿ ಶಾಮೀಲಾಗಿದ್ದಾರೆ ಅಂತ ಈಗ ಹೆಸರು ಕೇಳಿ ಬರ್ತಾ ಇರುವಂಥದ್ದು. ಹೆಂಗೆ ಏನು ಎತ್ತ ಅಂತ ಹೇಳಿದ್ರೆ, ಮೆಡಿಕಲ್ ಕಾಲೇಜುಗಳಿಗೆ ಅನುಕೂಲಕರ ವರದಿ ಮಾಡಬೇಕಾದ್ರೆ, ಅಂದರೆ ಮೆಡಿಕಲ್ ಕಾಲೇಜ್ ಸೂಪರ್ ಫಿಟ್ನೆಸ್ ಆಗಿದೆ, ಇದಕ್ಕೆ ಯಾವುದೇ ರೀತಿಯ ತೊಡಕುಗಳಿಲ್ಲ, ಆರಾಮಾಗೆ ಪರ್ಮಿಷನ್ ಕೊಡ್ಬೋದು ಅಂತ ಒಂದು ಲೆಟರ್ಗಳಿಗೆ ಸೈನ್ ಹಾಕಬೇಕು. ಇವ್ರುಗಳೆಲ್ಲ ಅಲ್ಲಿ ಹೋಗಬೇಕು, ನೋಡಬೇಕು, ಅಧ್ಯಯನ ಮಾಡಬೇಕು. ಅದನ್ನೇನು ಮಾಡಲ್ಲ, ಎಲ್ಲಿ ಕೂತಿರ್ತಾರೋ ಅಲ್ಲಿಂದ ರೈಟ್ ಅಂತ ಸೈನ್ ಹಾಕಿದ್ದಾರೆ. ಯಾಕೆ ಅಂದರೆ ಲಂಚ ಪಡೆಯೋಕ್ಕೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ನ ನನ್ನ ಕಲೀಗ ರಾಘವೇಂದ್ರ ನೀಡ್ತಾರೆ. ರಾಘವೇಂದ್ರ, ಈ ಹಗರಣದ ಬಗ್ಗೆ ಯಾರ್ಯಾರು ಇದ್ದಾರೆ, ಎಷ್ಟು ಜನ ಇದ್ದಾರೆ, ಎಷ್ಟು ಹಣ ಪಡ್ಕೋಬೇಕಾದ್ರೆ ಹೇಗೆ ಸಿಗಾಕೊಂಡ್ರು, ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ರಮ್ಯಾ, ಏನು ಕೇಂದ್ರದ ತನಿಖಾ ತಂಡ ಆಗಿರೋ ಸಿಬಿಐ ಇದೀಗ ಒಂದು ಬಹುದೊಡ್ಡ ಹಗರಣವನ್ನ ಭೇದ ಮಾಡಿರುವಂತದ್ದು. ಅದರಲ್ಲೂ ಕೂಡ ಈ ಒಂದು ಬಹುದೊಡ್ಡ ವೈದ್ಯಕೀಯ ಕಾಲೇಜು ಹಗರಣದಲ್ಲಿ ಮಂಡ್ಯದ ಮಿಮ್ಸ್ ವೈದ್ಯ ಸೇರಿ ದೇಶದ 35 ವೈದ್ಯರ ವಿರುದ್ಧ ಈಗ ಈ ಒಂದು ಪ್ರಕರಣದಲ್ಲಿ 35 ಜನ ವಿರುದ್ಧ ಎಫ್ಐಆರ್ ಅನ್ನ ದಾಖಲೆ ಮಾಡುವಂತದ್ದು. ಏನು ಮೆಡಿಕಲ್ ಕಾಲೇಜಿನ ಪರವಾಗಿ ತೀರ್ಪನ್ನು ಕೊಡ್ಲಿಕ್ಕೆ, ಅಂದ್ರೆ ವರದಿಯನ್ನು ನೀಡಲಿಕ್ಕೆ ಈ ಒಂದು ನಿಯೋಜನೆ ಆಗಿರುವಂತಹ ತಂಡ ಪ್ರತಿಯೊಂದು ಕಾಲೇಜಿನಿಂದಲೂ ಕೂಡ ಸುಮಾರು 55 ಲಕ್ಷವನ್ನ ಕಾಲೇಜಿನಿಂದ ಪಡೆದಿತ್ತು ಅನ್ನೋ ಆರೋಪ ಕೇಳಿ ಬಂದಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕೇಂದ್ರೀಯ ಭದ್ರತಾ ತನಿಖಾ ತಂಡ ಏನಿದೆ ಸಿಬಿಐ, ಇದಕ್ಕೆ ಕೂಡ ದೂರನ್ನ ಹೋಗಿತ್ತು. ಈ ದೂರನ್ನ ಆಧರಿಸಿ ಮೊದಲು ರಾಯ್ಪುರ ಪ್ರಕರಣವನ್ನ ತನಿಖೆ ಮಾಡುವ ಸಂದರ್ಭದಲ್ಲಿ ಬಹುದೊಡ್ಡ ಹಗರಣ ನಡೆದಿದೆ ಅಂತ ಹೇಳಿ ಇದು ರಾಷ್ಟ್ರವ್ಯಾಪಿ ಚರ್ಚೆ ಆಗಿತ್ತು. ಇದರಂತೆ ಕೂಡ ಈ ಒಂದು ಪ್ರಕರಣದಲ್ಲಿ ಏನು ಮಂಡ್ಯದ ಮಿಮ್ಸ್ನ ವೈದ್ಯ ಆಗಿರುವಂತಹ ಡಾಕ್ಟರ್ ಸಿಎನ್ ಮಂಜಪ್ಪ ಇದ್ದಾರೆ. ಇವರು ಕೂಡ ಕರ್ನಾಟಕದ ಓರ್ವ ತನಿಖಾ ತಂಡದ ಮುಖ್ಯಸ್ಥರಾಗಿದ್ದುಕೊಂಡು ಇವರು ಈಗ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಮಂಡ್ಯದ ಮಿಮ್ಸ್ನ ವೈದ್ಯನಾಗಿರುವಂತಹ ಏನು ಪ್ರಾಧ್ಯಾಪಕರು ಹಾಗೂ ಮೂಳೆ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಮಂಜಪ್ಪರವರು ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದು ಇದೀಗ ಜೈಲು ಪಾಲಾಗಿದ್ದಾರೆ. ಏನು ಈತ ಮಿಮ್ಸ್ನ ಪ್ರಾಧ್ಯಾಪಕ ಆಗಿರುವಂತಹ ಮಂಜುನಾಥ್ ಕೂಡ ಏನು ರಾಷ್ಟ್ರವ್ಯಾಪಿ ಈ ಹಗರಣದಲ್ಲಿ ಇದ್ದು ಬೆಂಗಳೂರಿನ ತಮ್ಮ ಆಪ್ತ ವೈದ್ಯನಿಗೆ ಈ ಒಂದು ಲಂಚದ ಹಣವನ್ನ ಕೊಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ರು. ಅದರಂತೆ ಆ ಒಂದು ಲಂಚದ ಹಣವನ್ನ ಸ್ವೀಕರಿಸುವ ಸಂದರ್ಭದಲ್ಲಿ ಕೇಂದ್ರೀಯ ತನಿಖಾ ತಂಡದ ಪ್ರಮುಖ ಅಧಿಕಾರಿಗಳು ಕೂಡ ದಾಳಿ ನಡೆಸಿ ಆ ಒಂದು ಏನು ಲಂಚ ಪಡೆಯುತ್ತಿದ್ದಂತ ವ್ಯಕ್ತಿ ಸತೀಶ್ ಇದ್ದಾರೆ, ಅವರು ಕೂಡ ವೈದ್ಯರಾಗಿರುವಂತದ್ದು, ಅವರನ್ನು ಕೂಡ ಬಂಧಿಸಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಮಂಡ್ಯದ ಮಿಮ್ಸ್ ವೈದ್ಯ ಕೂಡ ಏನು ಪ್ರಮುಖ ಆರೋಪಿಯಾಗಿದ್ದು ಆತನನ್ನು ಕೂಡ ಬಂಧಿಸಿದ್ರೆ, ಆತನಿಗೆ ಸಹಕರಿಸಿದಂತ ಮತ್ತೊಬ್ಬ ಬೆಂಗಳೂರಿನ ವೈದ್ಯ ಸತೀಶನ್ನು ಕೂಡ ಈಗ ನರಸಿಂಹಸ್ವಾಮಿ, ಡಾಕ್ಟರ್ ನರಸಿಂಹಸ್ವಾಮಿ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಈ ಆರೋಪದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಿಮ್ ಗಮನಕ್ಕೆ ಬಂದಿದ್ಯಾ ಇದು? ಅದೇ ನಾವು ಮೀಡಿಯಾದಲ್ಲೇ ನೋಡಿರೋದು ಈ ಆರೋಪದ್ದು. ನಮ್ಗೆ ಇನ್ನೂ ಏನು ಕಮ್ಯುನಿಕೇಶನ್ ಆಗಿಲ್ಲ, ಅದು ಗಮನಕ್ಕೆ ಬಂದಿದೆ. ನಾವು ಅದನ್ನ ನಮ್ಮ ಮೇಲಧಿಕಾರಿಗೆ ತಿಳಿಸಿದೀವಿ. ಸರ್, ನಾನು
ಧ್ವನಿ ಕೇಳಿಸ್ತಾ ಇದೆಯಾ ಸರ್ ನಿಮ್ಗೆ? ಕೇಳಿಸ್ತಾ ಇದೆ, ಹೇಳಿ, ಕೇಳಿಸ್ತಾ ಇದೆ. ಸರ್ ಅದೇ ಈ ಕೇಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ ಗಮನಕ್ಕೆ ಬಂದಿದ್ಯಾ ಸರ್? ಮತ್ತೆ ನಿಮ್ಮವ್ರು ಯಾರ್ಯಾರು ಇದಾರೆ ಇದರಲ್ಲಿ ಅಂತ? ಇಲ್ಲ, ಈಗ ಮಾಧ್ಯಮದಲ್ಲಿ ನೋಡ್ಬಿಟ್ಟು ನಮಗೆ ಗಮನಕ್ಕೆ ಬಂದಿರೋದು. ಹಾ, ನಮ್ಗೆ ಕಮ್ಯುನಿಕೇಶನ್ ಆಗಿಲ್ಲ, ಮಾಧ್ಯಮದಲ್ಲಿ ನೋಡಿ ನಮ್ಗೆ ಗಮನಕ್ಕೆ ಬಂದಿದೆ. ಓಕೆ ಓಕೆ.